ಬಂಧುಗಳೇ ನಮಸ್ಕಾರ. ಕರ್ನಾಟಕದ ಕನ್ನಡಿಗರೇ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಂಧುಗಳೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ಈ ಕಲಬುರಗಿ ಜಿಲ್ಲೆಯಲ್ಲಿ RSS ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಯಾರು ಅಲ್ಲಿನ ಜನರು, ಕಲಬುರಗಿ ಜಿಲ್ಲೆಯ ಸಾರ್ವಜನಿಕರು ನೋಡಿ. RSSನವರು ಬಂದು ನಿಮ್ಮ ಹಣ ಆಸ್ತಿ ಏನು ಕಿತ್ಕೊಂಡಿಲ್ಲ, ನಿಮ್ಮ ಮನೆ ಏನು ಕಿತ್ಕೊಂಡಿಲ್ಲ, ನಿಮ್ಮ ಆಸ್ತಿ ಕೊಡ್ರಪ್ಪ ಅಂತ ಹೇಳಿ ಬರ್ಕೊಡ್ರಪ್ಪ ಅಂತೇಳಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅವ್ರು ಏನು ಕೂತ್ಕೊಂಡಿಲ್ಲ. ನಾನು RSSನವರಲ್ಲ, ನಾನು ಒಬ್ಬ ಕಲ್ಯಾಣ ಕರ್ನಾಟಕದವನು, ಕನ್ನಡಿಗ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತೇನು ನೀವು RSS ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಲ್ಲ, ಕಲಬುರಗಿ ಜಿಲ್ಲೆಯಲ್ಲಿ RSS ವಿರುದ್ಧ ಹೋರಾಟ ಮಾಡ್ತಿರಲ್ಲ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಈ ರೀತಿ ಬೀದಿಗಿಳಿದು ಹೋರಾಟ ಮಾಡಿದರೆ, ಇದೇ ಥರ ನೀವು ಬೀದಿಗಿಳಿದು ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ, ಆಸ್ಪತ್ರೆಗೋಸ್ಕರ, ಕಾಲೇಜಿಗೋಸ್ಕರ, ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡಿದರೆ, ಇವತ್ತು ಕಲ್ಯಾಣ ಕರ್ನಾಟಕದವರು ಬೆಂಗಳೂರಿಗೆ ಕೆಲಸ ಹುಡುಕೊಂಬರೋ ಅವಶ್ಯಕತೆ ಇರಲಿಲ್ಲ, ಪೂನಾಕ್ಕೆ ಹೋಗೋ ಅವಶ್ಯಕತೆ ಇರಲಿಲ್ಲ, ಮಹಾರಾಷ್ಟ್ರಕ್ಕೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಅಲ್ಲೆಲ್ಲೇ ಕೆಲಸ ಮಾಡೋರು. ಸರಿಯಾಗಿ ರಸ್ತೆಗಳಿಲ್ಲ, ಸರಿಯಾಗಿ ಆಸ್ಪತ್ರೆ ಇಲ್ಲ, ಸರಿಯಾಗಿ ಶಾಲೆ ಕಾಲೇಜುಗಳಿಲ್ಲ. ಇವತ್ತು ನೀವು RSS ವಿರುದ್ಧ ಹೋರಾಟ ಮಾಡ್ತಿರಲ್ಲ, ಎಂಥ ಮೊಬ್ಬಿರ್ಬೇಕು ನೀವೆಲ್ಲ. ಹಂಗಾದ್ರೆ ಏನಿದೆ ಉತ್ತರ ಕರ್ನಾಟಕದಲ್ಲಿ, ಏನ್ರಿ ಇದೆ, ಯಾವ ಜಿಲ್ಲೆಯಲ್ಲಿ ಏನಿದೆ ತೋರಿಸಿ ನೋಡೋಣ. ನಿಮಗಂತೂ ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ನಿಮಗೆ ಸ್ವಂತ ಬುದ್ಧಿ ಇಲ್ಲ. ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರಿ, ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರಿ ಅಂದರೆ ಬೇರೆಯವ್ರು ಹೇಳಿದಾಗ ಮಾತ್ರ ನಿಮಗೆ ತಲೆಗೆ ಬರೋದು, ಅಲ್ಲಿವರೆಗೂ ಏನೇನೂ ಬರಲ್ಲ ನಿಮಗೆ. ಹಂಗಾದ್ರೆ ನೀವೆಷ್ಟು ಅವಿದ್ಯಾವಂತರು ಅಂತ ಇದರಲ್ಲೇ ಗೊತ್ತಾಗುತ್ತಲ್ವಾ. ಎಂಥ ಮೊಬ್ಬರಿದ್ದೀರಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವು, ಕಲ್ಯಾಣ ಕರ್ನಾಟಕದವು ಅಭಿವೃದ್ಧಿಗೋಸ್ಕರ, ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಇದುವರೆಗೂ ಯಾರು ಬೀದಿಗಿಳಿದು ಹೋರಾಟ ಮಾಡಿಲ್ಲ. ಬರೀ ವೈಯಕ್ತಿಕವಾಗಿ ಹೋರಾಟ ಮಾಡಿದ್ದಾರೆ ಹೊರತು ಯಾವುದೇ ರೀತಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಂಥ ದೊಡ್ಡ ಇಂಜಿನಿಯರ್ ಕಾಲೇಜು ಬೇಕು, ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಸರ್ಕಾರದಿಂದ, ಒಂದು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಕು ಅಂತಂದೇಳಿ ಯಾವ ಸಂಘಟನೆಯವರು ಓಪನ್ ಮಾಡಿಲ್ಲ, ಹೋರಾಟ ಮಾಡಿಲ್ಲ. ಈಗ ಅವರು ಏನೋ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ಬಿಟ್ರು ಅಂತ ಇವರು ಈಗ ಬೀದಿಗಿಳಿದಾರೆ ಅವ್ರ ಮಾತು ಕಟ್ಕೊಂಡು. ಹಂಗಂದ್ರೆ ಕರ್ನಾಟಕದಲ್ಲಿ ಬೆಂಕಿ ಹಚ್ಚೋ ಕೆಲಸವೂ ಯಾರು ಮಾಡಿರೋದು? RSSನವ್ರು ಮಾಡವ್ರ, ಪ್ರಿಯಾಂಕಾ ಖರ್ಗೆ ಅವ್ರು ಮಾಡವ್ರ? ಇಲ್ಲಿ ಈಗ ಇಷ್ಟು ದಿನ ಸುಮ್ಮನೆ ಇರಲಿಲ್ವಾ? RSSನವ್ರು ಬಂದು ಯಾರ ಮನೆಗಾರ ಕಲ್ತು ಹೊಡೆದವ್ರ? ಹೋಗ್ಲಿ, ಯಾರು ಪೊಲೀಸ್ ಸ್ಟೇಷನ್ಗೆ ಯಾವ್ದಾರು ಕಲ್ತು ಹೊಡೆದವ್ರ? ಇಲ್ಲ ಯಾರಿಗಾದರೂ ರೋಡಲ್ಲಿ ಏನಾರ ಹೋಗೋರು ಬರೋರಿಗೆ ತೊಂದರೆ ಕೊಟ್ಟವ್ರ? ಏನಾರ ಚೀಟ್ಲೆ ಮಾಡವ್ರ? ಏನು ಮಾಡಿದಾರೆ ಅವರು? ಏನು ಮಾಡ್ತಾ ಇದ್ದಾರೆ? ಪಥಸಂಚಲನ ಮಾಡ್ತಾಯಿದ್ರೆ ಯಾರಿಗಾರ ತೊಂದರೆ ಕೊಟ್ಟವ್ರ? ಅದಕ್ಕೆ ಪರ್ಮಿಷನ್ ಕೊಡಂಗಿದ್ರೆ ಕೊಡಿ, ಇಲ್ಲ ಅಂದ್ರೆ ಬಿಡಿ. ಪರ್ಮಿಷನ್ ಕೊಡಬೇಡಿ. ನೆಕ್ಸ್ಟು ಪಥಸಂಚಲನ ಮಾಡೋಕೆ ಅದಕ್ಕೆ ಪರ್ಮಿಷನ್ ಕೊಡಬೇಡಿ, ಬಿಡ್ರಿ, ಕ್ಯಾನ್ಸಲ್ ಮಾಡಿರಿ. ಇದಕ್ಕೆ ಬೀದಿಗಿಳಿದು ಹೋರಾಟ ಮಾಡೋಂಥದ್ದು ಏನಿದೆ? ಏನು ಕಲಬುರಗಿ ಜಿಲ್ಲೆಯಲ್ಲಿ ಒಂದೇನ RSS ಇರೋದು? ಭಾರತ ದೇಶದಲ್ಲಿ ಎಲ್ಲಿಲ್ವ? ಹಂಗಾರೆ ಏನಲ್ಲೆಲ್ಲ ತೊಂದರೆ ಕೊಟ್ಟವ್ರ? ಏನು ನಿಮ್ಮ ಕೆಲಸ ಏನಾರು ಕಿತ್ಕೊಂಡವ್ರ ಅವರು? ಇಲ್ಲ ನಿಮ್ಮಲ್ಲಿ ಪರ್ಸೆಂಟ್ ಏನಾರು ಕೇಳ್ತವ್ರ? ನಿಮ್ಮದು ಪರ್ಸೆಂಟೇಜಲ್ಲಿ ಏನಾರು ಕೆಲಸ ಕೇಳ್ತಾ ಇದಾರ? ನಿಮ್ಮ ಪರ್ಸೆಂಟೇಜಲ್ಲಿ ಏನು ಕಮಿಷನ್ ಕೇಳ್ತಾ ಇದಾರ? ಏನಿಲ್ಲಪ್ಪ. ಯಾರ್ದು ಹಣ ಆಸ್ತಿ ಕಿತ್ಕೊಂತ ಇಲ್ಲ, ಮತ್ತು ಯಾರ್ದು ವೈಯಕ್ತಿಕವಾಗಿ ನಿಮ್ಮ ಹತ್ರ ಬಂದು ಭಿಕ್ಷೆನೂ ಬಿಡ್ತಾ ಇಲ್ಲ, ಅದು ಕೊಡಿ ಇದನ್ನು ಕೊಡಿ ಅಂತಂದು ಹೇಳಿ. ಅವ್ರ ಪಾಡಿಗೆ ಅವರು ಯಾವಾಗಾರ ಅವ್ರಿಗೇನಾರ ಒಂದು ಯಾವ್ದಾರ ಒಂದು ಸ್ಪೆಷಲ್ ದಿನ ಇದ್ದಾಗ ಅವರು ಪಥಸಂಚಲನ ಮಾಡ್ತಾರೆ ಕೋಲ್ ಹಿಡ್ಕೊಂಡು. ಅದನ್ನು ಪರ್ಮಿಷನ್ ಕೊಟ್ಟರ ಕೊಡಿ, ಬಿಟ್ಟರ ಬಿಡಿ, ಅದರಿಂದ ಏನು ಪ್ರಯೋಜನ ಇಲ್ವಲ್ಲ, ಯಾರಿಗೇನು ತೊಂದರೆ ಕೊಡ್ತಾ ಇಲ್ವಲ್ಲ. ಎಷ್ಟು ಸಮಸ್ಯೆ ಇದ್ದಾವೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ. ಒಂದ ಎರಡ ನೀರಿಂದಿದೆ, ಬೇಕಾದಷ್ಟು ರಸ್ತೆಗಳ್ದಿದೆ, ಶಾಲೆ ಕಾಲೇಜುಗಳ್ದಿದೆ, ಆಸ್ಪತ್ರೆಗಳ್ದಿವೆ. ಇದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂತಿದ್ದೀರಾ ಅಂದರೆ ನಿಮಗೇನಾದ್ರು ಹಣ್ಣು ಸುಟ್ಟಾಗ ಮಾತ್ರ ಅವಾಗ ಗೊತ್ತಾಗುತ್ತೆ. ಅಯ್ಯೋ, ನಮ್ಮೂರಾಗ ಆಸ್ಪತ್ರೆ ಇದ್ದಿದ್ರೆ ಚೆನ್ನಾಗಿರೋದು, ನಮ್ಮೂರಲ್ಲಿ ಆಸ್ಪತ್ರೆ ಇದ್ದಿದ್ರೆ ಬೇಯಿಸಿರೋದು, ನೋಡು ಅಲ್ಲಿಗಟ್ಟ ಹೋಗೋ ತಪ್ಪಿಡೋದು. ಈ ರೀತಿ ನಿಮಗೆ ತೊಂದರೆ ಆದ್ರಾಗೆ, ನಿಮಗೆ ಅನ್ಯಾಯ ಆದಾಗ ಮಾತ್ರ ಗೊತ್ತಾಗಿರೋದು. ಈಗ ಯಾರ್ಯಾರಿಗೂ ಆಗ್ಬಿಟ್ಟತೆ, ಎಲ್ಲೆಲ್ಲೋ ಆಗ್ಬಿಟ್ಟತೆ. ಅಲ್ಲರಿ, ಎಂಥ ಮೊಬ್ಬರಿದಿರಿ, ಎಂಥ ಹುಚ್ಚರಿದಿರಿ, ಬಿಡ್ರಿ ಇವೆಲ್ಲ ಹೋರಾಟನ. ಇನ್ನೊಬ್ಬರು ಮಾತು ಕೇಳ್ಕೊಂಡು ಹೋರಾಟ ಮಾಡೋದು ಬಿಡಿ. ಅವ್ರು ಹೇಳ್ತಾ ಇದ್ದಾರೆ, ಈಗ ಬೆಂಕಿ ಇಡೋ ಕೆಲಸ ಯಾರು ಮಾಡ್ತಿರೋದು? ತಣ್ಣಗಿತ್ತಪ್ಪ, ಕರ್ನಾಟಕ ತಣ್ಣಗಿತ್ತು. ಇವಾಗ ಎಲ್ಲ ವಿಚಾರಗಳನ್ನು ಡೈವರ್ಟ್ ಮಾಡೋಕ್ಕೆ ಈ ಒಂದು ಪ್ರಿಯಾಂಕಾ ಖರ್ಗೆ ಅವರು ಈ ಒಂದು RSS ಅನ್ನೋದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಏನೆಲ್ಲ ಕೆಲಸಗಳು ಸಮಸ್ಯೆ ಬಗೆಹರಿಸ್ಬಿಟ್ಟಿದ್ದಾರೆ ಇವರು ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಬಗೆಹರಿಸ್ಬಿಟ್ಟು ಇದು ಒಂದೇ ಇರೋದು ಇವಾಗ RSS, ಬೇರೆ ಯಾವುದೂ ಇಲ್ಲ. ಇದನ್ನು ಒಂದು ಡೈವರ್ಟ್ ಮಾಡ್ತಾ ಇದ್ದಾರೆ ಇವರು. ಇಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಇದು ಯಾವುದದು ರೈತರ ಸಮಸ್ಯೆನ, ಎಲ್ಲ ಸಮಸ್ಯೆನೂ ಡೈವರ್ಟ್ ಆಗೋಕ್ಕೆ ಈ ಕೆಲಸ ಮಾಡ್ತಾಯಿದ್ದಾರೆ ಅಷ್ಟೇ. ಚೆನ್ನಾಗಿರೋಕ್ಕಲ್ಲ. ಈ ಥರ ಜನಗಳಿಗೆ ಗೊಂದಲ ಸೃಷ್ಟಿ, ಅವ್ರು ಮಾಡೋ ಕೆಲಸ ಇಲ್ಲದವ್ರು ಬಂದು ಈ ತಿರುಗಿ ಬೀದಿಲಿ ನಿಂತ್ಕೊಂಡ್ರೆ ಈ ಕಡೆ ವಿಚಾರನ ಈ ಕಡೆ ತಗೊಂಬಂದು ಕುಂದಿರ್ತಾರೆ. ಇಷ್ಟೇ, ಬೇರೆ ಏನಿಲ್ಲ. ಅಭಿವೃದ್ಧಿ ಚಿಂತೆ ಯಾರಿಗಿಲ್ಲ, ಒಳ್ಳೆಯ ಅಭಿವೃದ್ಧಿ ಮಾಡಬೇಕು ಅನ್ನೋದು ಯೋಚನೆ ಯಾರಿಗಿಲ್ಲ, ಒಳ್ಳೆಯ ಅಭಿವೃದ್ಧಿ ಬೇಕು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಅನ್ನೋದು ಯಾರೂ ಇಲ್ಲ. ನಮ್ಮ ಉತ್ತರ ಕರ್ನಾಟಕದಾಗಂತೂ ಯಾವುದು ಸಪೋರ್ಟು ಮಾಡಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಿಂಗೆ ಇರ್ರಿ ನೀವು, ಹಿಂಗೆ ಇರ್ರಿ. ಇಲ್ಲಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಅಭಿವೃದ್ಧಿ ಆಗ್ತಾಯಿದೆ. ನಿಮ್ಮ ಎಲ್ಲ ಹುಟ್ಟಿಸಿದ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಬೆಂಗಳೂರಲ್ಲಿ ಬಾತ್ರೂಮ್ ತೊಳೆಯೋಕ್ಕೆ, ಗಾರೆ ಕೆಲಸಕ್ಕೆ ಮಾಡೋಕ್ಕೆ ಬಿಡಿ. ಇಲ್ಲಿರೋ ಆರಾಮಾಗಿರ್ತಾರೆ. ನೀವು ಹೋರಾಟ ಮಾಡ್ಕೊಂಡು ಕಮಿಷನ್ ತಗೊಂಡು ಆರಾಮಾಗಿರುವಂತ್ರಿ. ಇಷ್ಟೇ ಕೆಲಸ ಆಗೋದು.
ಗೊತ್ತಾಯ್ತಾ? ಇನ್ನೇನು ಆಗಲ್ಲ, ಏನು ಇನ್ನೂ 10 ವರ್ಷ ಆದರೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲ್ಲ, ಮಾಡೋದಿಲ್ಲ, ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಮಾಡೋರು ನಾಯಕರಿಲ್ಲ, ಕೇಳೋರು ಜನ ಇಲ್ಲ. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅನುಭವಿಸ್ಕೊಳ್ರಿ.